ರಂಗೇರಿದ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಜನರ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಟಿವಿ5 ಕನ್ನಡಕ್ಕೆ ಸಾರ್ವಜನಿಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದ ಬಡವರಿಗೆ ಅನುಕೂಲ ಆಗಿದೆ, ಸಿದ್ದರಾಮಯ್ಯ ಸರ್ಕಾರದಿಂದ ಅನುಕೂಲ ಆಗಿದೆ. ಆ ಗ್ಯಾರಂಟಿ ಯೋಜನೆಗಳನ್ನ ನಾವು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ. ಇದೇ ರೀತಿ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರ ಪರವಾಗಿ ಮಾತನಾಡಿರುವಂಥದ್ದು. ಪ್ರತಿಪಕ್ಷಗಳ ಟೀಕೆಗೆ ಮಹಿಳೆಯರಿಂದ ತಿರುಗೇಟು ಸಿಕ್ಕಿರುವಂಥದ್ದು. ನಿನ್ನೆ ದಾವಣಗೆರೆಯಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಶರಥ್ ಚಿಟ್ಚಾಟನ್ನು ನಡೆಸಿದ್ದಾರೆ. ಸ್ಥಳದಲ್ಲಿ ಯಾರನ್ನೆಲ್ಲ ಮಾತನಾಡಿಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಬೈ ಎಲೆಕ್ಷನ್ ನ ಉಪಸಮರ ಜೋರಾಗ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾವ ಕಾರಣಕ್ಕಾಗಿ ಯಾರಿಗೆ ಓಟ್ ಹಾಕ್ಬೇಕು ಅನ್ನೋ ವಿಚಾರ ಇದೆಯಲ್ಲ ಸಾಕಷ್ಟು ಗಮನ ಸೆಳೀತಾ ಇದೆ. ಕಾಂಗ್ರೆಸ್ ಇಂದ ಸಮರ್ಥ ಶಾಮನೂರು ಅಭ್ಯರ್ಥಿಯಾಗಿದ್ರೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕಣದಲ್ಲಿದ್ದಾರೆ ಮೊದಲ ಬಾರಿಗೆ. ಇಬ್ಬರು ಕೂಡ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರ ಯಾರ ಕೈ ಹಿಡಿತಾನೆ, ಯಾರ ಕರುಳಿಗೆ ಜಯಮಾಲೆ ಹಾಕ್ತಾನೆ, ಮಾತನಾಡ್ಸ ಹೋಗೋಣ. ನಾನೀಗ ಜಯದೇವ ಪಾರ್ಕ್ನಲ್ಲಿದ್ದೇನೆ. ಅನೇಕ ಮಹಿಳೆಯರು ಇಲ್ಲಿ ಕೂತಿದ್ದಾರೆ, ಮಾತನಾಡ್ಸ ಹೋಗೋಣ. ಮೇಡಮ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಯಾರಿಗೆ ಓಟ್ ಹಾಕ್ಬೇಕು ಅಂತಿದೆ ನಿಮ್ಮ ಮನಸ್ಸಲ್ಲಿ? ಯಾವ ಕಾರಣಕ್ಕಾಗಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಾವು 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅದು ಮೇನ್ ಕಾರಣ ಫಸ್ಟು. ಇನ್ನೊಂದು ಅಂದರೆ ನಮ್ಮ ಊರು ಇವತ್ತಿನ ದಿವಸ ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಶಾಮನೂರು ಕುಟುಂಬದಿಂದ. ಇವತ್ತಿನ ದಿವಸ ನೀವು ನೋಡ್ಬೋದು 2002ರಿಂದ ಹೆಂಗಿತ್ತು ಈ ದಾವಣಗೆರೆ ಅಂತಂದರೆ ಇವಾಗ ಹೆಂಗಿದೆ, ಎಲ್ಲರೂ ತಿರುಗಿ ನೋಡುವಂಥ ಪರಿಸ್ಥಿತಿ ನಮ್ಮ ದಾವಣಗೆರೆ. ರೋಡ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಅನೇಕ ಯುಜಿಡಿ ಆಗಿರ್ಬೋದು, ಇವತ್ತು ರಾಜಕಾಲುವೆ ಮಾಡಿದ್ದಾರೆ ಅಂದರೆ ಇದೇ 2 ವರ್ಷದ ಹಿಂದೆ ಮಳೆ ಬಂದು ಕೊಚ್ಕೊಂಡು ಹೋಗ್ತಾ ಇತ್ತು. 2017 ಇಸ್ವಿಯಲ್ಲಿ ಮಳೆ ಬಂದು ನೀರು ನುಗ್ಗಿ ನೀಲಮ್ಮನ ತೋಟ ಅಂತ ಇದೆ ಇಲ್ಲೆಲ್ಲ, ಅಲ್ಲಿ ನೋಡ್ಬೇಕಾಗಿತ್ತು ನೀವು. ಅವತ್ತು ನಾವೇ ಅಲ್ಲಿ ಖುದ್ದಾಗಿ ಹೋಗಿ ನೋಡಿದ್ದೀವಿ. ಎಲ್ಲ ಒಡೆದು ಮನೆಗಳು ನೀರು ನುಗ್ಗಿ ಎಷ್ಟು 100 ಮನೆಗಳು ಧ್ವಂಸಾಗಿತ್ತು. ಅದನ್ನು ಇವತ್ತಿನ ದಿವಸ ರಾಜಕಾಲುವೆಗೆ ಸ್ಮಾರ್ಟ್ ಸಿಟಿ ದುಡ್ಡು ಹಾಕಿ ರಾಜಕಾಲುವೆ ಮಾಡಿದ್ದಾರೆ. ಆ ರಾಜಕಾಲುವೆ ಮಾಡಿರೋದು ಯಾಕೆ ಅಷ್ಟಕ್ಕೊಂದು ದುಡ್ಡು ಹಾಕಿದ್ದಾರೆ ಅಂತಂದು ಎಲ್ಲ ಪ್ರಶ್ನೆ ಮಾಡಿದರು ಬಿಜೆಪಿಯವರು. ಆದರೆ ಇವತ್ತು ರಾಜಕಾಲುವೆ ಮಾಡಲಿಲ್ಲ, ಮಲ್ಲಣ್ಣವ್ರ ಬುದ್ಧಿ ಉಪಯೋಗಿಸಿ ರಾಜಕಾಲುವೆಗೆ ದುಡ್ಡು ಹಾಕಲಿಲ್ಲ ಅಂದಿದ್ರೆ ಇವತ್ತಿನ ದಿವಸ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅಮ್ಮ, ನಿಮ್ಮ ಹೆಸರೇನು? ನೀವು ಯಾರಿಗೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ಸಿಗೆ ಹಾಕೋದು, ಸಮರ್ಥನ ಗೆಲ್ಲಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಅವ್ರನ್ನ ಗೆಲ್ಲಿಸಿದ್ರೆ ಮುಂದೆ ನಮ್ಮ ದಾವಣಗೆರೆಗೆ ಏನೇನು ಇಂಪ್ರೂವ್ಗಳದಾವಲ್ಲ ಇನ್ನೂ ಅವರು ಬಂದು ಇಂಪ್ರೂವ್ ಮಾಡ್ತಾರೆ. ಇವತ್ತು ಅವರು ಹಿರಿಯರು ಏನು ನಾವು ಅಪ್ಪಾಜಿಯರು ಕಳ್ಕೊಂಡಿದ್ದೀವಲ್ಲ, ಈಗ ಯುವಕರು ಅವ್ರ ಯುವಕರ ಸ್ಥಾನದಲ್ಲಿ ಅವ್ರು ನಿಂತಿದ್ದು ಕೆಲಸ ಮಾಡ್ತಾರನ್ನೋದು ನಮಗೆ ಭರವಸೆ ಇದೆ. ಏಜ್ ಚಿಕ್ಕದಾದ್ರೂ ಒಳ್ಳೆ ದೊಡ್ಡ ಗುಣ ಇದೆ ಅಂತ ನಾವು ಭಾವಿಸ್ತೀವಿ. ಅವರೇ ಗೆಲ್ಬೇಕು ಅಂತ ನಮ್ಮ. ಈಗ ಗ್ಯಾರಂಟಿಗಳು ಕೊಟ್ಟಿದೆ ಸರ್ಕಾರ, 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಗ್ಯಾರಂಟಿ ವರ್ಕೌಟ್ ಆಗುತ್ತೆ ದಾವಣಗೆರೆಯಲ್ಲಿ? ಖಂಡಿತ ಗ್ಯಾರಂಟಿ ವರ್ಕೌಟ್ ಆಗುತ್ತೆ. ಯಾಕೆ ಗೊತ್ತಾ, ಇವಾಗ ಒಂದು ಬಡ ಮಹಿಳೆಯರಿಗೆ, ಒಂದು ಗಂಡ ಇಲ್ಲದಿರೋ ಹೆಣ್ಣು ಮಗಳಿಗೆ ಆ 2,000 ರೂಪಾಯಿ ಬೆಲೆ ಏನಂತ ಆ ಹೆಣ್ಣು ಮಗಳಿಗೆ ಹೋಗಿ ಕೇಳ್ರಿ. ಬಿಜೆಪಿ ಅಂತಾರೆ 2,000 ಯಾರಿಗ್ ಬೇಕಿತ್ತು, ಫ್ರೀ ಕರೆಂಟ್ ಯಾರಿಗ್ ಬೇಕಿತ್ತು, ಫ್ರೀ ಬಸ್ ಯಾರಿಗ್ ಬೇಕಿತ್ತು ಅಂತ. ಇವತ್ತು ಎಷ್ಟು 1000 ಜನ ಹೆಣ್ಮಕ್ಳು ಎಷ್ಟು ದೇವಸ್ಥಾನ, ಎಷ್ಟು ಟೂರು ಎಲ್ಲ ಅಡ್ಡಾಡಿದ್ದಾರೆ. ಎಷ್ಟು ಇವತ್ತು ಒಂದು 300 ರೂಪಾಯಿ ಕರೆಂಟ್ ಬಿಲ್ ನಾವು ಕಟ್ಟಬೇಕಂದ್ರೆ ಯೋಚನೆ ಮಾಡಬೇಕಾಗುತ್ತೆ. ಇವತ್ತಿನ ದುಡಿಮೆಗೆ, ಇವತ್ತಿನ ವಾತಾವರಣಕ್ಕೆ 2,000 ರೂಪಾಯಿಯಿಂದ ನಮ್ಗೆ ಏನೇನು ಲಾಭ ಆಗಿದೆ, ಏನೇನು ನಷ್ಟ ಇದೆ. ಎಷ್ಟೋ ಫ್ಯಾಮಿಲಿಗಳು ಒಂದು ಮನೆ ಕೆಲಸಕ್ಕೆ ಹೋದ್ರೆ ಒಂದು ತಿಂಗಳ ಪೂರ್ತಿ ದುಡಿದ್ರೆ 2,000 ರೂಪಾಯಿ ಕೊಡ್ತಾರೆ ಅವರಿಗೆ. ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿದಿಂದ ಎಷ್ಟು ಶಕ್ತಿ ಬಂದಿದೆ, ಎಷ್ಟು ಧೈರ್ಯದಿಂದ ಜೀವನ ಮಾಡ್ತಾ ಇದ್ದಾರೆ ಅನ್ನೋದು ಅದು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ ಗೊತ್ತಾಗಿದೆ. ನೋಡ್ತಾ ಇದ್ದೀವಿ, ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೀವಿ. ಗ್ಯಾರಂಟಿಗಳ ವಿಚಾರದಲ್ಲಿ ಬಹಳಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಸಮರ್ಥಿಗೆ ಇದ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಆಶಾಭಾವನೆಯನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಸಿದ್ದು ಜೊತೆ ದಶರಥ್ ಸಾವೂರ್, ಟಿವಿ5 ದಾವಣಗೆರೆ.